ಸ್ವಾಮಿ ಹತ್ರ ಕೈಯಲ್ಲಿ ಆಯುಧ ಇರುತ್ತಲ್ಲ ಸರ್, ವೇಲಾಯುಧ ಅಂತ ಹೇಳ್ತಾರೆ. ಆಯುಧ. ಸಂಯುಕ್ತ ಕರ್ನಾಟಕಗೆ ಸಿನಿಮಾ ಆರ್ಟಿಕಲ್ ಬರೆಯುವಾಗ ಯಾವುದೋ ಒಂದು ಆರ್ಟಿಕಲ್ ಮಾಡೋದು, ಲಹರಿ ವೇಲು ಹೇಳಿದ್ದನ್ನ ಕೇಳು ಅಂತ ಅಂದ್ಬಿಟ್ಟು ದೊಡ್ಡ ಟ್ಯಾಗ್ಲೈನ್ ಕೊಟ್ಟು. ಅಂದರೆ ನಮ್ದು ಯಾವುದೂ ಆಸ್ತಿ ಅಂತಸ್ತುಗಳಿರಲಿಲ್ಲ, ಐಷಾರಾಮಿ ಕಾರ್ ಇರಲಿಲ್ಲ, ಸದಾಶಿವನಗರದಲ್ಲೋ ಚಾಮರಾಜಪೇಟೆಯಲ್ಲೇ ಸ್ವಂತ ಮನೆ ಇರಲಿಲ್ಲ. ಈ ಥರ ನಾನು ಏನೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊತೀನಿ, ಹಿಂಗಿದ್ರು ಸೇಲ್ಸ್ ಮ್ಯಾನ್ ಅಲ್ಲ, ಈ ಕ್ಯಾಸೆಟ್ ಏನಾದರೂ ಅಂಗಡಿಗಳು ಕೊಡೋವಾಗ ಇದನ್ನು ಕೊಡ್ಬೋದಾ ಅಂತ ಕೇಳಿದ್ರಂತ. ಅರೆ ಬೇಟಾ ತುಮ್ ಕ್ಯಾ ಕರೋ ಆರಾಮ್ಸೆ ಅಂತ ಹೇಳಿದಾರೆ ಅವ್ರು. ಇಂಥ ದೊಡ್ಡ ಮನುಷ್ಯರು ನೋಡಿ ಸರ್, ಹೆಂಗಿದನ್ನು ಸ್ಟಾರ್ಟ್ ಮಾಡಿದ್ರಲ್ಲ, ಸ್ಟಾರ್ಟ್ ಮಾಡಿದಾಗ ಭಾಳ ಜನ ಏನೋ ಕ್ಯಾಸೆಟ್ ಬಿಸ್ನೆಸ್ ಮಾಡಿದಾರಂತ್ರಿ ಅವತ್ತಿಗೆ ಮಾತಾಡಿದ್ದು ಹಿಂಗೆಲ್ಲ ಹೇಳ್ಸ್ತೋಗಿದಾರ ಸರ್. ಸರ್ ಒಂದು ಒಳ್ಳೆ ಹೆಸರು ಕೊಡಿ ಸರ್ ಅಂತಂದಾಗ 24 ಗಂಟೆ ಟೈಮ್ ಕೊಡಿ ಮನವರವ್ರೆ, ನಾನು ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಈ ಲಹರಿ ಅನ್ನೋ ಪದ ಭಾಳ ಇಷ್ಟ. ಪುಟ್ಟಣ್ಣಾಜಿ ಅವರ ಸಿನಿಮಾಗಳಲ್ಲಿ ಎಲ್ಲ ಹಾಡುಗಳು ಲಹರಿ 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 ಅಂತ ಯೂಸ್ ಮಾಡ್ತಾರೆ. ಪ್ರೇಮಲೋಕ ಬಂದಾದ್ಮೇಲೆ ಕಂಪ್ಲೀಟ್ ಡೆಡಿಕೇಶನ್ ಸಂಗೀತ ಕ್ಷೇತ್ರಕ್ಕೆ ಬಂದ್ಬಿಟ್ಟೆ ನಾವು. ಇನ್ನು ವಿಧಿ ಇರಲಿಲ್ಲ, ಯಾಕಂದರೆ ನಂಜದ ಗಂಡು ರಣಧೀರ ಬಿಸ್ನೆಸ್ಸಲ್ಲಿ ಒಬ್ಬರು ಅಣ್ಣನಿಗೆ ಸಪೋರ್ಟ್ ಬೇಕಾಗಿತ್ತು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಮೊದಲನೇದಾಗಿ ಲಹರಿ ವಿಚಾರಕ್ಕೆ ನಾವು ಬರೋದಾದರೆ ಸರ್, ನಿಮ್ಮ ಹೆಸರು ಲಹರಿ ವೇಲು ಅಲ್ಲ ಆ್ಯಕ್ಚುಲಾಗಿ ಅಲ್ವಾ? ನನ್ನ ಹೆಸರು ಲಹರಿ ವೇಲು ಅಲ್ಲ ಅಂತ ಅಂದ್ಬಿಟ್ಟು ಜನ ಭಾಳ ಶಾಕ್ ಆಗ್ಬಿಡ್ತಾರೆ. ನಾವು ಪತ್ರಿಕಾ ಮಿತ್ರರು ಎಲ್ಲ ಕರೆಯೋದೇ ಲಹರಿ ವೇಲು ಅಂತ. ಬಟ್ ಮೂಲ ಹೆಸರು ಯಾರಿಗೂ ಹೆಸರು ಭಾಳ ಜನಕ್ಕೆ ಗೊತ್ತಿಲ್ಲ ಅಲ್ವಾ? ನನ್ನ ಮೂಲ ಹೆಸರು ತುಳಸಿರಾಮ್. ಸೊ ವೇಲು ಇದು ಪೆಟ್ ನೇಮ್ ಸರ್ ನನಗೆ. ಅಂದರೆ ಹಿಂಗೆ ಯಾಕೆ ಬಂತದು ವೇಲು ಅನ್ನೋ ಹೆಸರು? ಆ್ಯಕ್ಚುಲಿ ಸರ್, ಅಮ್ಮ ಪಾಪಮ್ಮ ಅವ್ರಿಗೆ 7 ವರ್ಷ ಇಶ್ಯೂಸ್ ಇರಲಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿಗೆ ಅಂದರೆ ನಿಮ್ಮ ತಾಯಿಯವರು, ನಮ್ಮ ತಾಯಿಯವರು, ಸೊ ಅವ್ರು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ನಮ್ಮ ಅಜ್ಜಿನೂ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಏನಪ್ಪ 7 ವರ್ಷ ಆಯಿತು, ಇಶ್ಯೂಸ್ ಇಲ್ಲ, ಹೆಂಗಾದರೂ ಒಂದು ಗಂಡು ಮಗು ಆದರೆ ಚೆನ್ನಾಗಿರುತ್ತಲ್ಲ ಅಂತ. ಹೆರಿಗೆ ಆಗಿ ನಾಮಕರಣ ಆಯ್ತಲ್ಲ, ಆ ಟೈಮಲ್ಲಿ ಒಂದು ಹರಕೆ ಏನಂತ ಮಾಡ್ಕೊಂಡಿದ್ದೆ ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಬಂದ್ಬಿಟ್ಟು ನಾನು ಉಂಡಿನಲ್ಲಿ ಸ್ವಾಮಿ ಹತ್ರ ಕೈಯಲ್ಲಿ ಆಯುಧ ಇರುತ್ತಲ್ಲ ಸರ್, ವೇಲಾಯುಧ ಅಂತ ಹೇಳ್ತಾರೆ. ಆ ಆಯುಧವನ್ನು ಬೆಳ್ಳಿದು ಗಂಡು ಮಗು ಹುಟ್ಟಿದ್ರೆ ಬೆಳ್ಳಿ ಆಯುಧವನ್ನು ತಂದು ಉಂಡಿಗೆ ಹಾಕ್ತೀನಪ್ಪ, ನಿನ್ಗೆ ಅರ್ಪಣೆ ಮಾಡ್ತೀನಿ ಅಂತ ಅಜ್ಜಿ. ಇದು ಅವರ ಹರಕೆ. ಸೊ ಅಮ್ಮ ರಾಮನ್ ಭಕ್ತ, ತುಳಸಿರಾಮ್ ಅಂತ ಹೆಸರಿರ್ತೀನಿ ದೇವರು. 7 ವರ್ಷ ಆದ್ಮೇಲೆ ನಾನು ಹುಟ್ಟಿದ್ದು ನಿಜ. ಸೊ ಇವರು ತುಳಸಿರಾಮ್ ಅಂತ ಇಟ್ಟರು, ಇವರು ಆಯ್ತು ವೇಲು ಅಂದ್ಬಿಟ್ಟು ನಾನು ಕರ್ಕೊಂತೀನಿ ಅಂತ ಇಟ್ಕೊಂಡ್ರು. ಸೊ ವೇಲು ಅನ್ನೋದು ಭಾಳ ಪಾಪ್ಯುಲರ್ ಆಗೋಯ್ತು ನನಗೆ. ಇವತ್ತಿಗೂ ನಾನು ಓದಿದ್ದು ಬೆಂಗಳೂರು ಹೈಸ್ಕೂಲು, ಆಚಾರ್ಯ ಪಾಠಶಾಲೆಯಲ್ಲಿ ಎಲ್ಲ ಇದನ್ನಲ್ಲಿ ಸರ್ಟಿಫಿಕೇಟಲ್ಲಿ ಸರ್, ಸ್ಕೂಲ್ ಸರ್ಟಿಫಿಕೇಟಲ್ಲಿ ತುಳಸಿರಾಮ್ ಅಂತಲೇ ಇರೋದು. ನಾನು ಸೈನ್ ಮಾಡೋದು ತುಳಸಿರಾಮ್, ಡಾಕ್ಯುಮೆಂಟ್ ಪ್ರಕಾರ ತುಳಸಿರಾಮ್. ಸೊ ಈ ಲಹರಿ ವೇಲು ಹೆಂಗಾಯಿತು ಅಂತಂದರೆ, ಇದಕ್ಕೆ ಕಾರಣ ಪತ್ರಿಕಾ ಮಿತ್ರರೇ, ಅದರಲ್ಲಿ ಸೀನಿಯರ್ ಪತ್ರಿಕಾ ಮಿತ್ರರಾದ ಗಣೇಶ್ ಕಾಸರಗೋಡು ಸಾಹೇಬ್. ಅದನ್ನು ಹೇಳಲೇಬೇಕಿಲ್ಲಿ, ಯಾಕಂದರೆ ಸಂಯುಕ್ತ ಕರ್ನಾಟಕಗೆ ಸಿನಿಮಾ ಆರ್ಟಿಕಲ್ ಬರೆಯುವಾಗ ಯಾವುದೋ ಒಂದು ಆರ್ಟಿಕಲ್ ಮಾಡೋರು, ಲಹರಿ ವೇಲು ಹೇಳಿದ್ದನ್ನು ಕೇಳು ಅಂತ ಅಂದ್ಬಿಟ್ಟು ದೊಡ್ಡ ಟ್ಯಾಗ್ಲೈನ್ ಕೊಟ್ಬಿಟ್ರು. ಆವತ್ತಿಂದ ಅವರೇ ನಾಮಕರಣ ಮಾಡಿದ್ದು. ಆವತ್ತಿಂದ ಎಲ್ಲ ಪತ್ರಿಕಾ ಮಿತ್ರರು ಲಹರಿ ವೇಲು ಅಂತ ಸ್ಟಾರ್ಟ್ ಆಯಿತು. ಇವತ್ತಿಗೂ ನೆನ್ಸ್ಕೊತೀನಿ ನಾನು. ಸೊ ಈಗ ಆಗ್ಬಿಟ್ಟು ವೇಲು ಲಹರಿ ವೇಲು ಆಯಿತು. ತುಳಸಿರಾಮ್ ಬರೀ ಡಾಕ್ಯುಮೆಂಟೇಷನ್ ನಿಂತಾಯ್ತು. ಓಕೆ ಸರ್, 1974 ಅಲ್ವಾ? ಹೌದು ಸರ್. ಲಹರಿ ಸಂಸ್ಥೆ ಹುಟ್ಟಿದ್ದು, ಅಣ್ಣ ಶುರು ಮಾಡಿದ್ದು ಭಾಳ ಚಿಕ್ಕದಾಗಿ ಶುರುವಾಗಿದ್ದು ಲಹರಿ ಅನ್ನುವಂತಹ ಸಂಸ್ಥೆ. ಆರಂಭದ ದಿನಗಳು ನೀವು ಚಿಕ್ಕವರು ಅಂತ ಅನಿಸುತ್ತೆ. ಹೇಗಿತ್ತು ಆ ಶುರುವಾದ ದಿನಗಳ ಬಗ್ಗೆ? ಏನು ಹೇಳಿದರು ಅಣ್ಣವರು? ಅಣ್ಣ ಹೇಗಿತ್ತು ಜರ್ನಿ ಅನ್ನುವಂಥ? ನಾವು ಬಂದಿದ್ದು ಕುಟುಂಬ ಬಹಳ ಮೀಡಿಯಂ ಕ್ಲಾಸ್ ಅಂತಿರೋ ಬಿಲೋ ಮೀಡಿಯಂ ಕ್ಲಾಸ್ ಅಂತಿರೋ ಗೊತ್ತಿಲ್ಲ. ಬಡತನವನ್ನು ನೋಡಿದಂಥ ಕುಟುಂಬ. ಅಂದರೆ ನಮ್ದು ಯಾವುದೂ ಆಸ್ತಿ ಅಂತಸ್ತುಗಳಿರಲಿಲ್ಲ, ಐಷಾರಾಮಿ ಕಾರ್ ಇರಲಿಲ್ಲ, ಬಿಷಪ್ ಗಾರ್ಡನಲ್ಲಿ ಓದಲಿಲ್ಲ, ಬಾಲ್ ಬೀನ್ಸಲ್ಲಿ ನಮ್ಮ ಅಕ್ಕ ತಂಗಿದ್ರು ಓದಲಿಲ್ಲ. ಕನ್ನಡ ಮೀಡಿಯಮಲ್ಲಿ ಗೌರ್ಮೆಂಟ್ ಸ್ಕೂಲು ಮತ್ತು ಬೆಂಗಳೂರು ಹೈಸ್ಕೂಲು, APS ಕಾಲೇಜಲ್ಲಿ ಓದ್ಕೊ ಬಂದವರೇ ನಾವು. ಈ ಕಡೆ 7 ಮನೆ ಒಟ್ಟಾರ, ಈ ಕಡೆ 7 ಮನೆ 14. ಇವತ್ತಿಗೂ ಚಾಮರಾಜಪೇಟೆ ಆಜಾದ್ ನಗರಲ್ಲಿ ಇದೆ. ಆ ಏರಿಯಾಗೆ ಹೋಗ್ತೀನಿ, ಆ ಕಡೆ ಡ್ರಾಪ್ ಮಾಡಿದಾಗ ಹಳೇದೆಲ್ಲ ಡ್ರಾಪ್ ಬಂದ್ಬಿಡ್ತು ನನಗೆ. ಅಲ್ಲಿ ಹೋದಾಗ ನನಗೆ ಇಡೀ ಪ್ರಪಂಚ ಮರೆತೋಗ್ತಿತ್ತು ಸರ್. ನಾನು ಅಲ್ಲಿ ಆಡಿದ ಆಟಗಳು 54 ಜನಪದ ಆಟಗಳನ್ನ ಆಡಿದ್ದೀನಿ ಸರ್ ನಾನು.
ನಾನು ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿ ಇಟ್ಟಿದ್ದೀನಿ, ಮರ್ತೋಗ್ಬಿಡ್ತೀವಂತೆ. ಈಗಿನ ಕಾಲದಲ್ಲಿ ಬಿಡಿ, ನನ್ನ ಮಕ್ಕಳು ನೋಡಿಲ್ಲ, ನನ್ನ ಮೊಮ್ಮಕ್ಕಳು ನೋಡಿಲ್ಲ ಆ ಆಟಗಳನ್ನು. ಸಾಧ್ಯನೇ ಇಲ್ಲ ಸರ್. ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಮುಂದೆ ಹೇಳ ಸರ್, ಗಾಳಿಪಟ, ಗೋಲಿ, ಲಗೋರಿ ಎಲ್ಲ ಹಿಂಗೆ ಹೇಳ್ಬೋದು. ಚೂರು ಚೆಂಡು, ಮರ್ಕೋತಿ ಆಟ ಇದೆಲ್ಲ ಆಡಿ ಬೆಳೆದವ್ರು ಸರ್. ಚಿನ್ನಿದಾಂಡ್ಲು, ಕ್ರಿಕೆಟು ಇದೆಲ್ಲ ಬಿಡಿದು ಒಂಥರ ಹೌದು, ಅವ್ರು ಕಲ್ಸ್ಕೊಟ್ಟಿದ್ದ ಗೇಮ್ ಅದು. ಸೊ ನಮ್ಮ ಭಾರತೀಯ ಅಂದರೆ ಜಾನಪದ ಆಟಗಳು ಅಂತ ಏನಿದೆಯಲ್ಲ ಅದೆಲ್ಲ ಆಡಿದ್ವಿ ಸರ್ ನಾವು. ಸೊ ಆ ಏರಿಯಾನಲ್ಲಿ ಅನ್ಯೋನ್ಯತೆ ಚೆನ್ನಾಗಿತ್ತು ಸರ್. ಈಗಲೂ ಮನೆಗಳಿದೆಯಾ ಸರ್? ಮನೆಗೆ ಅದೇ ಮನೆಗಳಿದೆಯಾ? ಕೆಲವೆಲ್ಲ ಕೆಡ್ದು ಇದು ಮಾಡಿದ್ದಾರೆ, ನೆಲಸಮ ಮಾಡ್ಬಿಟ್ಟು ಹೊಸ್ದಾಗಿ ಕಟ್ಕೊಂಡಿದ್ದಾರೆ. ಬಟ್ ಇದೆ ಅಲ್ಲಿ ಹೋದಾಗ ಎಮೋಷನಲ್ ಆಗ್ಬಿಡ್ತೀವಿ ನಾವು, ಯಾಕಂದ್ರೆ ಹುಟ್ಟಿದ್ದು ಜಾಗ ನೋಡಿ ಅದು. ಸೊ ಅದು ನೀವು ಇವಾಗ ಡಾಲರ್ಸ್ ಕಾಲೋನಿನಲ್ಲಿ ಇರ್ಬೋದು, ಅಣ್ಣ ಡಾಲರ್ಸ್ ಕಾಲೋನಿಲಿ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಅಲ್ಲಿ ಹೋದ್ರೆ ಯಾವ ಡಾಲರ್ಸ್ ಕಾಲೋನಿನೂ ಸಮಾನ ಇಲ್ಲ ಸರ್. ಅದು ಮುಂದೆ ಜನ್ಮ ಕೊಟ್ಟಿದ್ದ ತಾಯಿ ಅದು, ಚಾಮರಾಜಪೇಟೆ. ಸೊ ಅಲ್ಲಿ ಅಣ್ಣ ಆ್ಯಕ್ಚುಲಿ SLC ಸ್ಟಾಪ್ ಮಾಡ್ಬಿಟ್ರು, ಮನೋರಣ್ಣ. ಅಷ್ಟೇ ಓದಿದ್ದು. ತುಂಬ ಚೆನ್ನಾಗಿ ಓದ್ತಾ ಇದ್ರು ಸರ್. ಅವ್ರು ಬರವಣಿಗೆ ನೋಡ್ಬೇಕು, ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಬಿಡಿ, ಹ್ಯಾಂಡ್ ಚೆನ್ನಾಗಿದೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ಸೊ ಅವ್ರು ಭಾಳ ಮುದ್ದಾಗಿ ಬರೀತಾರೆ. ಅವರಿಗೆ ಸಂಜೋಸೆಫ್ ಓದೋರು ಅವರು. ನಾವೆಲ್ಲ ಸಣ್ಣ ಮಕ್ಕಳು, 6 ಜನ ಮಕ್ಕಳು. ನಿಮ್ಮ ತಂದೆ ತಾಯಿ ದಿವಂಗತ BS ಗೋವಿಂದಸ್ವಾಮಿ ನಾಯ್ಡು ಅವರು ಅಪ್ಪ, ದಿವಂಗತ ಪಾಪಮ್ಮ ಅವ್ವ. 6 ಜನ ಮಕ್ಕಳು, ಇಬ್ಬರು ಅಕ್ಕಂದಿರು, 4 ಜನ ಅಣ್ತಂದಿರು. ಸೊ ಈ 6 ಜನ ಮಕ್ಕಳು 8 ಜನ ಲೆಕ್ಕ ಹಾಕೊಳ್ಳಿ, ಸಣ್ಣ ಮನೆಯಲ್ಲಿ ಜೀವನ ಕಟ್ಕೊಂಡು ಬಂದವ್ರು ಸರ್. ಇವರಿಗೆ ಏನಾಯಿತು ಅಂತಂದರೆ ಎಲ್ಲ ಬೆಳೀತಾ ಇವು ಅಪ್ಪನಿಗೆ ಬರುವಂಥ ತಿಂಗಳು ಸಂಬಳ ಭಾಳ ಕಮ್ಮಿ ಆಗ್ತದೆ, ನಾನು ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ಬೇಕು ಅಂತಂದ್ಬಿಟ್ಟು ಇವರು ಓದು ಬರಹವನ್ನು ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ರು ಸರ್. ಚೆನ್ನಾಗಿ ಓದ್ತಾ ಇದ್ರು ಕೂಡ ಜೈನ್ ಬ್ರದರ್ಸ್ ಅಂತ MGM ಮಾರ್ಕೆಟಲ್ಲಿ ಕಾಸ್ಮೆಟಿಕ್ ಶಾಪು. ಈಗಲೂ ಭಾಳ ಗೌರವ ಕೊಡ್ತೀವಿ ಆ ಫ್ಯಾಮಿಲಿಗೆ. ಅಲ್ಲಿ ಕೆಲ್ಸಕ್ಕೆ ಸೇರಿಕೊಂಡ್ರು. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಸೇಲ್ಸ್ಮೆನ್ ಆಗಿ ಕಾಸ್ಮೆಟಿಕ್ಸ್ ಅಂತ ತೊಗೊಂಡೋಗ್ಬಿಟ್ಟು, ಅವಾಗ ಅಶೋಕ ಹೋಟ್ಲು, ಇವಾಗ ಲಲಿತಿದೆಯಲ್ಲ ಲಲಿತ್ ಅಶೋಕ್, ಅವಾಗ ಅಶೋಕ ಕರೆಕ್ಟ್ ತೊಗೊಂಡೋಗ್ಬಿಟ್ಟು ಈ ಥರ ಎಲ್ಲ ಕಡೆ ಕಾಸ್ಮೆಟಿಕ್ಸನ್ನು ಮಾಡೋದು. ಆಗ ಬೆಂಗಳೂರಿಗೆ ಇದ್ದಿದ್ದು ಅದೊಂದೇ 5 ಸ್ಟಾರ್ ಹೋಟ್ಲ್ ಅನ್ಕೊಳ್ತೀನಿ. ಒಂದೇ 5 ಸ್ಟಾರ್ ಹೋಟ್ಲ್. ಹೀಗೆ ಬಾಬುಜಿ ಅಂತ ಕರಿತಾ ಇದ್ರು, ಹಿರಾಲಾಲ್ ಜೈನ್ ಅಂತ. ಈ ಥರ ನಾನು ಏನೋ ಸಣ್ಣ ಬಿಸ್ನೆಸ್ ಮಾಡ್ಕೊತೀನಿ, ಹೆಂಗಿದ್ರು ಸೇಲ್ಸ್ಮೆನ್ ಅಲ್ಲ, ಈ ಕ್ಯಾಸೆಟ್ ಏನಾದರೂ ಅಂಗಡಿಗಳು ಕೊಡುವಾಗ ಇದನ್ನು ಕೊಡ್ಬೋದಾ ಅಂತ ಕೇಳಿದ್ರಂತ. ಅರೆ ಬೇಟಾ ತುಮ್ ಕ್ಯಾ ಕರೋ ಆರಾಮ್ಸೆ ಅಂತ ಹೇಳಿದ್ದಾರೆ ಅವರು. ಇಂಥ ದೊಡ್ಡ ಮನುಷ್ಯರು ನೋಡಿ ಸರ್, ಅವ್ರ ಕೆಲಸನೂ ಮಾಡುವಾಗ ನೀನು ಬೇರೆಯೂ ಮಾಡ್ಕೊಂತ ಹೇಳು ಅಂತಾರೆ. ಯಾರು ನಿಜಾನ ಸರಿ ಕಾಲದಲ್ಲಿ. ಸರಿ, ಇವರು 5 ಕ್ಯಾಸೆಟ್ ಸ್ಟಾರ್ಟ್ ಮಾಡಿದ್ರು ಸರ್. 5 ಕ್ಯಾಸೆಟ್ಟು ಧ್ವನಿ ಸುರುಳಿ, 500 ರೂಪಾಯಿನಲ್ಲಿ ಶುರುವಾಗಿದ್ದ ಸಂಸ್ಥೆ ಸರ್. ಲಹರಿ. ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಆಗಲೇ ಹೇಳ್ದಂಗೆ ನಿಮಗೆ. ಯಾವುದೂ ಸದಾಶಿವನಗರದಲ್ಲೋ ಚಾಮರಾಜಪೇಟೆಯಲ್ಲೇ ಸ್ವಂತ ಮನೆ ಇರಲಿಲ್ಲ. ಸೊ ಏನು ಇಲ್ಲದೆ ಸ್ಟಾರ್ಟ್ ಮಾಡಿದಂಥ 500 ರೂಪಾಯಿ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ. ಇದಕ್ಕೆ ಇವ್ರಿಗೆ ಏನಂದ್ರೆ ಒಂದು ಛಲ ಇತ್ತು ಸರ್, ಜೀವನದಲ್ಲಿ ಏನಾದರೂ ಸಾಧ್ಯ ಮಾಡಬೇಕು. ಮನೋರಂಜನೆಗೆ ಅದು ಯಾವಾಗಲೂ ಇವತ್ತಿಗೂ ಇದೆ ಸರ್. ಅದು ಅವ್ರ ಧೈರ್ಯ ಇದೆಯಲ್ಲ, ಧೈರ್ಯ, ಮುನ್ನುಗ್ಗೋ ಕೆಪಾಸಿಟಿ ಮತ್ತು ಥಾಟ್ ಪ್ರೊಸೆಸ್ಸು, ಥಿಂಕಿಂಗು ಭಾಳ ಜಾಸ್ತಿ. ಅವ್ರ ಮಾರ್ಗನೇ ಬೇರೆ ಸರ್. ನನಗೆ ಈಗಲೂ ಇಲ್ಲ ಅದು, ಸತ್ಯ ಹೇಳ್ತೀನಿ. ಅವ್ರು ಒಡಹುಟ್ಟಿದ ತಮ್ಮನಾಗಿ ಇರೋಂಥ ಲಹರಿ ವೇಲು ಮನೋರಂಜನೆಗೆ ನಾನು ಈ ವಿಷಯದಲ್ಲಿ ಕಾಂಪೀಟ್ ಮಾಡೋಕ್ಕಾಗಲ್ಲ. ಆ ಧೈರ್ಯ ಅನ್ನೋ ವಿಚಾರ ಸತ್ಯ ಇಲ್ಲ. ಬಹುಶಃ ಆ ಧೈರ್ಯದಿಂದಲೇ ಇಷ್ಟೆಲ್ಲ ಕಟ್ಟೋದಕ್ಕೆ ಸಾಧ್ಯ. ಸತ್ಯವಾದ ಮಾತು ಸರ್ ಅದು, ಎರಡನೇ ಮಾತಿಲ್ಲ ಸರ್, ಸತ್ಯ. ನಾನು ಇವಾಗ ಏನೇ ನಾನು ಕ್ಯಾಮ್ರಾ ಮುಂದೆ ಪತ್ರಿಕಾ ಮಿತ್ರ ಏನು ಮಾತಾಡ್ತಾ ಇರಲಿಲ್ಲ ಸರ್. ಅವ್ರು ಕೊಟ್ಟಿದ್ದ ಧೈರ್ಯ, ತಾವು ಕೊಟ್ಟಿದ್ದ ಪ್ರೀತಿ. ನಾನು ಮಾತಾಡ್ತಾ ಇರಲಿಲ್ಲ. ನೀವು ಕೇಳಿ, ಯಾವುದೇ ಪ್ರೆಸ್ ಕಾನ್ಫರೆನ್ಸಲ್ಲಿ 25 ವರ್ಷದ ಮುಂಚೆ ಕೇಳಿದರೆ ಧ್ವನಿ ಸುಳ್ಳು ಬಿಡುಗಡೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಎದ್ದು ಬಂದ್ಬಿಡ್ತಾ ಇದೆ. ಓಕೆ, ಮೊದಲು ಆರಂಭದಲ್ಲಿ. ಹೌದು ಸರ್, ಮಾತಾಡ್ಲಿಕ್ಕೆ ಒಳಗಡೆ ಸಾಕಷ್ಟು ಇರೋದು. ಹಿಂಗೆ ಕೂತ್ಕೊಂಡಿಲ್ಲ, ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡುವಾಗ ತುಂಬ ಮಾತಾಡ್ತಾ ಇದೆ. ಜೋಗಿ ಅವರು, ಉದಯ ಮರ್ಕಿಡಿ ಸಾಹೇಬರು, ಗಣೇಶ್ ಕಾಸರಗೋಡು, ಸುಬ್ರಹ್ಮಣ್ಯ ಸರ್, ಇವರೆಲ್ಲ ಸೀನಿಯರ್ ರಿಪೋರ್ಟ್ ಯಾರಿಗೆ ಕೇಳಿ ಅವರೆಲ್ಲ ಇದು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಹುರಿದುಂಬಿಸ್ ಮೇಲೆ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಏನಾಗಿತ್ತು ಸರ್, ನಮ್ಮಲ್ಲಿ ಒಂದು ಸಂಸ್ಕಾರ ಕೊಟ್ಬಿಡ್ತು ಮನೆಯಲ್ಲಿ. ಅಪ್ಪ, ಅಮ್ಮ, ಅಣ್ಣ, ನೋಡಪ್ಪ ವಿನಾಕಾರಣ ಮಾತಾಡ್ಬಿಡಿ. ಈ ಗಾಸಿಪ್ ಎಲ್ಲ ನಮ್ಮ ಹತ್ರನೂ ಸೇರಿಸ್ಕೊಳ್ಳಲ್ಲ ಸರ್ ನಾವು. ಆಮೇಲೆ ಎಷ್ಟು ಬೇಕೋ ಮಾತು ಬಿಗಿರಬೇಕು, ಮರ್ಯಾದಸ್ಥರಾಗಿ ಮಾತಾಡಿ, ಕೆಟ್ಟ ಮಾತುಗಳು ಬಾಯಲ್ಲಿ ಬರಬಾರ್ದು. ಒಂದು ಕೆಟ್ಟ ಮಾತು ಕೇಳ್ತಾ ಇರಲಿಲ್ಲ, ಬರ್ತಾ ಇಲ್ಲ ಸರ್ ನನಗೆ, ಇವಾಗಲೂ ಬರಲ್ಲ ಬಿಡಿ. ಅಮ್ಮ ಹಂಗೆ ಬೆಳೆಸಿದ್ರು ನಮ್ಮನ್ನು.
ಪಾಪಮ್ಮ ಅವರು ಹಂಗೆ ಬೆಳೆಸಿದ್ರು ಸರ್, ಕಟ್ಟುನಿಟ್ಟಾಗಿ ಬೆಳೆಸಿದ್ರು. ಆಮೇಲೆ ಅಣ್ಣ ಹೆಂಗಿದನ್ನು ಸ್ಟಾರ್ಟ್ ಮಾಡಿದ್ರಲ್ಲ, ಸ್ಟಾರ್ಟ್ ಮಾಡಿದಾಗ ಭಾಳ ಜನ ಏನೋ ಕ್ಯಾಸೆಟ್ ಬಿಸ್ನೆಸ್ ಮಾಡ್ದಾರಂತ್ರಿ ಅವತ್ತಿಗೆ ಮಾತಾಡಿದ್ದು ಹಿಂಗೆಲ್ಲ ಹೀಯಾಳಿಸ್ತೋಗಿದ್ದಾರೆ ಸರ್. ನಿಜ ಇದೆಲ್ಲ ಆಗಿದೆ, ಇದೆಲ್ಲ ಸತ್ಯ. ಆರಂಭದಲ್ಲಿ ಅವಮಾನ ಸಿಕ್ಕಾಬಡೆ ಮಾಡಿದ್ದಾರೆ. ಏನೋ ಕ್ಯಾಸೆಟ್ ಅಂತ ಏನೋ ಮಾಡ್ತಾರಂತವ್ರು. ಯಾಕಂದ್ರೆ ನಮ್ಮ ಹತ್ರ ಆಗಲೇ ಹೇಳ್ದಂಗೆ ಗಂಟಿರ್ಲಿಲ್ವಲ್ಲ. ಗೊತ್ತಾಯ್ತು. ಏನೇ ಕೆಲಸ ಶುರು ಮಾಡಿದ್ರು ನಮ್ಮ ಸಮಾಜ, ನಮ್ಮ ವ್ಯವಸ್ಥೆಯಿಂದ ಬರುವ ಮೊದಲ ಮಾತು ಇದೆ. 100% ಎಲ್ಲರಿಗೂ ಸರ್, ಎಲ್ಲರಿಗೂ ಸತ್ಯ ಇದು. ಅದೇನೇ ಇದ್ರೂ ಕೂಡ ನಾನು ಆವಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ. ಇವ್ರಿಗೆ ಏನಂದ್ರೆ ನನ್ನ ತಮ್ಮ ಚೆನ್ನಾಗಿ ಓದ್ತಾನೆ, ಬ್ರೈಟ್ ಇದ್ದಾನೆ, ಈಗಾದ್ರೂ ಒಂದು KS ಏನೋ ಮಾಡಿಸ್ಬೇಕು ಅಂತ ಇವ್ರಿಗೆ. ನಿಮಗೆ ಅಣ್ಣಂಗೂ ನಿಮ್ಗೆ ಎಷ್ಟು ವರ್ಷಗಳ? 10 ವರ್ಷ ಸರ್. ನನ್ನ ತಮ್ಮನ ಚೆನ್ನಾಗಿ ಓದಿಸ್ಬೇಕು ಅಂತ ಅವ್ರಿಗೆ ಛಲ. ನನಗೇನಂದ್ರೆ ನಾನೊಬ್ಬನೇ ನಮ್ಮ ಮನೆಯಲ್ಲಿ ಫಸ್ಟು ಕಾಲೇಜು ಮೆಟ್ಲಿಕ್ಕಿದ್ದು. ಹೌದಾ? ಓಕೆ, ಸತ್ಯ ಸರ್ ಇದು. ಏನಾದರೂ ಇಂಗ್ಲೀಷ್ ಮೀಡಿಯಂ ಅಂದರೆ ಹತ್ತನೇ ತರಗತಿ ಆದಮೇಲೆ ಇಂಗ್ಲೀಷ್ ಮೀಡಿಯಂ ಎಲ್ಲ ನಿಮಗೆ. ಹೌದು. ಅಲ್ಲಿ APS ಕಾಲೇಜ್ಗೆ ಹೋದೆ, ಓದೋದಕ್ಕೆ ಏನಾಯಿತು ಅಂತಂದರೆ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನಾವು ಕನ್ನಡ ಮೀಡಿಯಮಿಂದ ಹೋಗಿರೋ ಸ್ಟೂಡೆಂಟ್ಸು. ನಮಗೆ ಅವ್ರು ಮಾತಾಡೋದು ಅರ್ಥ ಆಗುತ್ತೆ, ಬಟ್ ನಮಗೆ ಉತ್ತರ ಹೇಳಕ್ಕೆ ಬರ್ತಾ ಇಲ್ಲ. ಒಂದು ಕೀಳಿರ್ಮೆ, ಏನು ಮಾತಾಡ್ಬಿಟ್ಟು ನಗಾಡ್ತಾರೋ ಅಂದ್ಬಿಟ್ಟು. ಕರೆಕ್ಟ್. ನಮ್ದೆಲ್ಲ ಕಟ್ ಆ್ಯಂಡ್ ಪೇಸ್ಟು ಇಂಗ್ಲೀಷ್ ಅಲ್ಲ ಸಾಬ್ರೆ, ಅವಾಗೆಲ್ಲ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಸತ್ಯ ಒಪ್ಕೊಳ್ಳೇಬೇಕು. ಅವ್ರು ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ನಾವು ಭಯಪಟ್ಬಿಡ್ತಾ ಇದ್ವು. ಅದೊಂದಿಗೆ ಭಯ ಪಡ್ತಾ ಇದ್ವಿ ನಾವು. ಬೇರೆಲ್ಲ ಧೈರ್ಯ ಇತ್ತು. ಸಣ್ಣ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ದೊಡ್ಡದೇ ಸರ್, ಸಣ್ಣದಲ್ಲ. ದೊಡ್ಡ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದು ಮಹಾರೋಗ ಅದು. ಇದರಿಂದ ಹೊರಗಡೆ ಬರಬೇಕು ಅಂದರೆ ನಮಗೆ ಸಾಕಷ್ಟು ಟೈಮ್ ಬೇಕಾಯಿತು. ಅಣ್ಣ ಏನು ಮಾಡಿದ್ರು, ಇಲ್ಲ ಇವನು ಓದಲಿ ಅಂತ ಅಂದ್ಬಿಟ್ಟು ಇವ್ರಿಗೆ ಆಫೀಸ್ ಗಾಂಧಿನಗರದಲ್ಲಿತ್ತು. ಇವನು ಹೆಂಗಾದರೂ ಕರ್ಸ್ಲೇಬಾರ್ದು ಇಲ್ಲಿ ಬಿಸ್ನೆಸ್ಗೆ ಅಂತ ಅಂದ್ಬಿಟ್ಟು ಭಾಳ ಸ್ಟ್ರಿಕ್ಟು. ಓಕೆ, ನಿಮ್ಮನ್ನು ಓದಿಸ್ಲೇಬೇಕು, ಅವರು ಈ ಫೀಲ್ಡಿಗೆ ಬರೋದು ಬೇಡ ಅಂತ. ಸರಿ, ನಾನು ಓದ್ತಾ ಇದ್ದೆ. ಸೆಕೆಂಡ್ PUC ಆಯಿತು, ಮತ್ತು ಫಸ್ಟ್ BComಗೆ ಬಂದೆ. ಬಂದೇಟ್ಗೆ ಅವ್ರಿಗೆ ಏನಾಗೋಯ್ತು, ಸ್ವಲ್ಪ ಏನೋ ಆರೋಗ್ಯದಲ್ಲಿ ವ್ಯತ್ಯಾಸ ಬಂತು. ಒಂದು 15 ದಿನ ಏನೋ ಮನೇಲಿದ್ರು. ಆ ಟೈಮಲ್ಲಿ ನನಗೆ ರಜೆ ಇತ್ತು ಅಂದ್ಬಿಟ್ಟು ಆಫೀಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ, ನೋಡೋಣ ಅಂತ. ಅಲ್ಲಿ ನೋಡೋಣ ಅಂತ ಹೋದ್ರೆ ಸರ್, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಫಸ್ಟ್ ಕ್ಲಾಸಾಗಿ ಕನ್ನಡ ಬರುತ್ತೆ, ಇಲ್ಲ ಸ್ವಲ್ಪ ತೆಲುಗು, ಅದು ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ ನನಗೆ. ಇಂಗ್ಲೀಷ್ ಅಂತೂ ಹೇಳಿದಲ್ಲ ನನಗೆ, ಹಿಂದಿ ಬರಲ್ಲ, ಬಿಸ್ನೆಸ್ಸಲ್ಲಿ ಹಿಂದಿ ಬೇಕು. ಹೌದು. ನಾನು ಕನ್ನಡದಲ್ಲಿ ಮಾತಾಡೋದು ಕೂಡ ಹಿಂದಿಲಿ ಮಾತಾಡೋರು ಸರ್ ಬರೋ ಡೀಲರ್ಗಳು. ನನಗೆ ಒಂಥರ ಅವಮಾನ ಆದಂಗೆ ಆಗ್ಬಿಡೋದು. ಅಣ್ಣನಿಗೆ ಎಲ್ಲ ಭಾಷೆ ಬರೋದು. ಏನೇ ಇದು, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಏ ಐಕ್ಯ ಓ ಐಕ್ಯ ಅಂತ ಕೇಳ್ತಾರೆ, ಏನಿದು ಅಂತ ನಾನು ನಮ್ಮ ಮ್ಯಾನೇಜರ್ಗಳು ಇವರೆಲ್ಲ ನೋಡ್ಕೊಳ್ಳೋದು ಬಿಸ್ನೆಸ್ನ ತೆಪ್ಪು ಕೂತ್ಕೊಂಡ್ಬಿಡ್ತಾ ಇದೆ. ವಿಧಿ ಇಲ್ಲ, ಭಾಷೆ ಏನು ಮಾಡೋದು ಸರ್. ನಾನು ಮನೋಹರ್ ಅಣ್ಣನ ಯಜಮಾನ್ ತಮ್ಮನೇ ಇರ್ಬೋದು, ಆದರೂ ನಾನು ಹೆಂಗಿದ್ದೆ ಅಲ್ಲಿ ಅಂದರೆ ನಥಿಂಗ್ ಬಟ್ ಒಂದು ಸೇಲ್ಸ್ಮನ್ ಥರ ಇದ್ದೆ ನಾವು ನಮ್ಮ ಆಫೀಸ್ನಲ್ಲೇ. ನನ್ನ ಸ್ವಯಂ ಆಗಿರೋಂಥ ಅನುಭವ ಹೇಳ್ತಾ ಭಾಷೆ. ಆಮೇಲೆ ನನಗೆ ವ್ಯಾಪಾರ ಗೊತ್ತಿಲ್ಲ, ಎಲ್ಲ ಹೊಸ ವಾತಾವರಣ. ಇವ್ರು ಗೊತ್ತಾಗ್ಬಿಡ್ತು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ. ಒಂದಿನ ಚೆನ್ನಾಗಿ ಬೈದರು, ನೀನು ಓದ್ ಕಂಪ್ಲೀಟ್ ಮಾಡು ಅಂತಂದ್ರೆ ಆಫೀಸ್ಗೆ ಬರ್ತೀನಿ ನೀನು ಅಂತ. ಇಲ್ಲ ನಾನು ಸುಮ್ಮನೆ ಬಂದೆ ನಾನು ನೋಡಲಿಕ್ಕೆ ಅಂತಂದ್ಬಿಟ್ಟು ಇದು ಮಾಡಿದೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಸರ್. ಆ ಇನ್ ಬಿಟ್ವೀನ್ ಏನಾಯಿತು, ಆಫೀಸ್ನಲ್ಲಿ ಸ್ವಲ್ಪ ಕಳ್ತನಗಳು ಇದೆಲ್ಲ ಮಾಡೋರು. ಅಣ್ಣ ಇರಲಿಲ್ವಲ್ಲ, ಅವರೊಬ್ಬರೇ ಎಲ್ಲ ಕಡೆ ಓಡಾಡಬೇಕಾಗಿತ್ತು. ನನಗೆ ಗೊತ್ತಾಯಿತು, ಅದನ್ನ ಹೇಳಲಿಕ್ಕೆ ಭಯ ಪಡ್ತಾ ಇದ್ದೀನಿ ನಾನು. ಯಾರಿಗೆ? ಅಣ್ಣನಿಗೆ. ಹೇಳಿದ್ರೆ ಹೆಂಗೆ ಬೈದ್ಬಿಡ್ತಾರೋ ಅಷ್ಟು ಭಯ ಅವ್ರು ಕಂಡ್ರೆ ನನಗೆ. ಸರ್, ಹೇಳಲಿಕ್ಕೆ 2 ತಿಂಗಳು ಬೇಕಾಯಿತು. ಅಷ್ಟೊತ್ತಿಗೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಸೊ ಆಮೇಲೆ ನಾನು ಹೋಗಲೇಬೇಕಾಯಿತು. ನಿಧಾನಕ್ಕೆ ಬೈದರು, ಏನೋ ಮಾಡ್ಕೊಳ್ಳೋಣ, ನಿಮ್ಗೆ ಯಾಕೆ, ನಾನು ಡಿಗ್ರಿ ಮಾಡಬೇಕಲ್ಲ BCom, ನಾನು ಹೆಂಗೋ ಮಾಡ್ತೀನಿ ಅಂತಂದ್ಬಿಟ್ಟು ಆಫೀಸ್ಗೆ ಹೋಗಿ ಸ್ಟಾರ್ಟ್ ಮಾಡಿಬಿಟ್ಟೆ. ಲಹರಿ ಸಂಸ್ಥೆ ಹೆಸರನ್ನು ಕೊಟ್ಟಂಥ ವಿಜಯ ನರಸಿಂಹ ಅವರು ಈ ಜನ್ಮಲ್ಲೇ ಇನ್ನೊಂದು ಜನ್ಮ ಬಂದರೆ ಅಕಸ್ಮಾತು ಜ್ಞಾಪಕ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅವ್ನು ಬರೀಗಿಲ್ಲ ಸರ್ ನಾವು. ಅಣ್ಣ ಈ ಥರ ಒಂದು ಸಂಗೀತದ ಧ್ವನಿ ಸುರುಳಿ ಸಂಸ್ಥೆಯನ್ನು ಓಪನ್ ಮಾಡ್ತೀವಿ ಸರ್, ಒಂದು ಒಳ್ಳೆ ಹೆಸರು ಕೊಡಿ ಸರ್ ಅಂತಂದಾಗ 24 ಗಂಟೆ ಟೈಮ್ ಕೊಡಿ ಮನೋಹರವರೇ, ನಾನು ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಈ ಲಹರಿ ಅನ್ನೋ ಪದ ಭಾಳ ಇಷ್ಟ. ಪುಟ್ಟಣ್ಣಾಜಿಯವರ ಸಿನಿಮಾಗಳಲ್ಲಿ ಎಲ್ಲ ಹಾಡುಗಳು ಲಹರಿ 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 ಅಂತ ಯೂಸ್ ಮಾಡ್ತಾರೆ. ಹೌದು, ಅವರ ಸಾಲುಗಳು ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಎಲ್ಲ ಹಾಡುಗಳಲ್ಲಿ ಎಲ್ಲೋ ಒಂದು ಕಡೆ ಲಹರಿ ಇರುತ್ತೆ. ಆ ಸಂಸ್ಥೆಗೆ ಹೆಸರು ಕೊಟ್ಟಿದ್ದು ವಿಜಯ ನರಸಿಂಹ ಸಾಹೇಬರು. ಸೊ ಅಣ್ಣ ಸ್ವಲ್ಪ ನನಗೆ ಸಡಿಲಿಕ್ಕೆ ಅಂತ ಬಿಟ್ಟರು, ಪರವಾಗಿಲ್ಲ ಅವ್ನು ಕಲೀಲಿ ಅಂತ. ಸರ್, ಯಾವ ಮನುಷ್ಯ ನನ್ನ ಹತ್ರ ಹಿಂದಿನಲ್ಲಿ ಬಂದು ಅವಮಾನ ಮಾಡಿದ್ದು, ಆ ಮನುಷ್ಯನಿಗೆ ಫ್ಲೂಯೆಂಟಾಗಿ ಇಂಗ್ಲೀಷು ಹಿಂದಿಲಿ ಮಾತಾಡಿ ಸ್ಟಾರ್ಟ್ ಮಾಡಿದೆ. ಕಲಿತೆ, ಕಲೀಲೇಬೇಕು.
ನನಗೆ ಬರದೇ ಇದ್ದು ಪರವಾಗಿಲ್ಲ ಸರ್, ತಪ್ಪು ಮಾಡಿ 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 ಕಲಿತೆ. ಹೌದು. ಆಮೇಲೆ ಅನಿವಾರ್ಯತೆ ಅಂತ ಬಂದ್ಬಿಡುತ್ತಲ್ಲ, ಅನಿವಾರ್ಯತೆ ಕಲೀಲೇಬೇಕು ಅಂತ ಬಂದ್ಬಿಡುತ್ತಲ್ಲ. ಬಂದ್ಬಿಡ್ತು. ನಾನೇನು ಓದೋಕೆ ಬರ್ತಾ ಇರಲಿಲ್ಲ, ಕಲ್ತು ಪ್ಯೂರಿಫಿಕೇಶನ್ ಆಗೋಯ್ತು ಜೀವನದಲ್ಲಿ. ಓಕೆ. ಇಂಗ್ಲೀಷ್ ಕಲಿಯೋ ಕಾರಣ ಏನಂತಂದರೆ, ನಾನು ಬಿಸ್ನೆಸ್ ಒಂದೇ ಅಲ್ಲ ಸರ್, ಮೇಯ್ನ್ ಹೇಳ್ಬಿಡ್ತೀನಿ. ನಮ್ಮ ಮಿಸ್ಸಸ್ ಉಷಾ ಅವ್ರು ಮೌಂಟ್ ಕಾರ್ಮಲಲ್ಲಿ ಓದಿದ್ದು. ನನಗೊಂದು ಚಾಲೆಂಜ್ ಇತ್ತು ಸರ್. ಚಾಲೆಂಜ್ ಅನ್ನೋದಕ್ಕಿಂತ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು ಒಂದು ಭಾಳ ಇವತ್ತಿಗೂ ಹೃದಯದಿಂದ ಹೇಳ್ತೀನಿ, ನಾನು ಕನ್ನಡ ಮೀಡಿಯಂ ಹುಡುಗ ರೀ ಅಂತ ಭಾಳ ಎದೆ ತಟ್ಕೊಂಡು ಹೇಳ್ತೀನಿ. ಬಟ್ ಆವಾಗ ನನಗೆ ಆಗಿತ್ತು ನೋಡಿ ಅವಮಾನಗಳು. ಕನ್ನಡ ಮೀಡಿಯಮ್ಮು ಒಂಥರ ನಿಮ್ಮನ್ನು ಕೀಳೇರಿ ಬಂದು ನೋಡ್ತಾ ಇದ್ರಲ್ಲ, ನೀವೆಲ್ಲ ಉತ್ತರ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಕಾನ್ವೆಂಟಲ್ಲಿ ಓದಿರೋ ಫ್ಯಾಮಿಲಿಯಿಂದನೇ ಮದುವೆ ಆಗಬೇಕು ಡಿಸೈಡ್ ಮಾಡ್ಬಿಟ್ಟೆ. ಹಾಗಾಗಿ ಮೌಂಟ್ ಕಾರ್ಮಲಲ್ಲಿ ಉಷಾ ಓದಿದ್ದು ನಮ್ಮ ಮಿಸ್ಸಸ್ ಅಲ್ಲಿ. ಯಾಕೆ ನಮ್ಮ ಮನೇಲಿ ಫ್ಲೂಯೆಂಟಾಗಿ ಮಾತಾಡೋಕೆ ಬೇಕಲ್ಲ ಸರ್, ಒಬ್ರು ಯಾರಾದರೂ ಬೇಕು, ಒಬ್ರು ಬಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ಗೆ ಅದು ಪಾಸ್ ಮಾಡಿ ಮಾತು ಸರ್. ಇದು ನನ್ನ ಹೃದಯದಲ್ಲಿ ಹಚ್ಚಾಕೊಂಡು ಉಳ್ಕೊಂಡ್ಬಿಡ್ತು, ಹೆಂಗಾದರೂ ಮಾಡಿ ಅಂತ. ಹಂಗೆ ಆಯಿತು ಸರ್. ಇಡೀ ಜೀವನವನ್ನು ಇಡೀ ಕಂಪ್ಲೀಟ್ ಇವತ್ತು ನಮ್ಮ ಜನ್ರೇಷನ್ ಕಂಪ್ಲೀಟು ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡ್ತಾರೆ ಅಂದರೆ ಆ ಕ್ರೆಡಿಟು, ಆ ಥ್ಯಾಂಕ್ಸು ಎಲ್ಲ ಆ ಅಮ್ಮನಿಗೆ ಹೋಗುತ್ತೆ. ಓಕೆ. ಅಲ್ಲಿಂದ ಧೈರ್ಯ ಬಂದ್ಬಿಡ್ತು. ನಾನು ಮಿಸ್ಟೇಕ್ ಮಾತಾಡ್ದು ಕೂಡ ಇಂಗ್ಲೀಷನ್ನು ನೋ ನಾಟ್ ವರಿ ಯು ಕೀಪ್ ಸ್ಪೀಕಿಂಗ್ ಹೇಳಿ 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 ನನಗೆ ಇವತ್ತು ಪರವಾಗಿಲ್ಲ, ಎಲ್ಲಿ ಬೇಕಂದ್ರೂ ಹೊರದೇಶದಲ್ಲಿ ಏನು ಬೇಕಾದ್ರೂ ಮ್ಯಾನೇಜ್ ಮಾಡ್ಕೊಳ್ತಾನೆ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಭಾಳ ಚೇಂಜಸ್ ಬಂತು. ಓಕೆ. ಬಿಸ್ನೆಸ್ಸಲ್ಲಿ ನಾನು ಸೆಕೆಂಡ್ ಬಿಕಾಮ್ ಮೇಲೆ ಓದೋಕ್ಕಾಗಲಿಲ್ಲ ಸರ್, ಯಾಕಂದ್ರೆ ಬಿಸ್ನೆಸ್ ವ್ಯಾಪಾರ ಪಿಕಪ್ ಆಗೋಯ್ತು. ಆ ಟೈಮಲ್ಲಿ 84. ಸೊ ಪ್ರೇಮಲೋಕ ಬಂತು. ಪ್ರೇಮಲೋಕ ಬಂದಾದಮೇಲೆ ಕಂಪ್ಲೀಟ್ ಡೆಡಿಕೇಶನ್ ಸಂಗೀತ ಕ್ಷೇತ್ರಕ್ಕೆ ಬಂದ್ಬಿಟ್ಟೆ ನಾನು. ಇನ್ನು ವಿಧಿ ಇರಲಿಲ್ಲ, ಯಾಕಂದರೆ ನಂಜದ ಗಂಡು ರಣಧೀರ ಬಿಸ್ನೆಸ್ಸಲ್ಲಿ ಒಬ್ಬರು ಅಣ್ಣನಿಗೆ ಸಪೋರ್ಟ್ ಬೇಕಾಗಿತ್ತು, ಜೊತೆಗಿರ್ಬೇಕಾಗಿತ್ತು. ಕಂಪ್ನಿ ಬೆಳೀತಾ ಇತ್ತು, ಬೆಳೆಯೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ನಾನು ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಸರ್. ಓಕೆ. ಸೊ ಅದೊಂದು ಕೊರಗಿದೆ ಎಲ್ಲರಿಗೂ. ನಾನು ಈಗಲೂ ಕೂಡ ನನ್ನ ಮಕ್ಕಳು 2 ಹೆಣ್ಮಕ್ಳು ಮದುವೆ ಆಗಿದೆ, ಹೈದರಾಬಾದಲ್ಲಿದ್ದಾರೆ. ಮಗಂದು ಮದುವೆ ಆಯಿತು ಮೊನ್ನೆ. ಹೌದು. ಸೊ ಇಬ್ಬರು ಮೂರು ಒಳ್ಳೆ ಸ್ಕೂಲಲ್ಲಿ ಹೋದ್ರು. ಬಟ್ ಕಂಪಲ್ಸರಿ ಏನಂದರೆ ಕನ್ನಡ ಮೂವರು ಫಸ್ಟ್ ಕ್ಲಾಸಾಗಿ ಓದ್ತಾರೆ, ಒಂದು ಸಬ್ಜೆಕ್ಟ್ ಕನ್ನಡ ತೊಗೊಳ್ಲೇಬೇಕು. ಅದು ಮಾಡಿದ್ದು ಸರ್. ಯಾಕಂದರೆ ನಾಳೆ ದಿನ ಕುವೆಂಪು ಅಂದರೆ ಗೊತ್ತಾಗಬೇಕು ಸರ್ ಅವ್ರಿಗೆ, ಯಾರು ಕುವೆಂಪು ಸಾಹೇಬರು ಅಂದರೆ. ಲಹರಿ ಸಂಸ್ಥೆ ಫ್ಯಾಮಿಲಿ ಅದು, ದತ್ತಾತ್ರೇಯ, ರಾಮಚಂದ್ರ ಬೇಂದ್ರೆ ಎಲ್ಲ ಕಲ್ತಿದ್ದಾರೆ ಅವರು. ಯಾಕಂದರೆ ನಮ್ಮ ತಾಯಿನ ಬಿಟ್ಕೊಡೋಕ್ಕಾಗಲ್ಲ ಸರ್. ನೀವೇನೇ ಇರ್ಬೋದು, 80% 85% ನೋಡಿದೆ ಕನ್ನಡದಲ್ಲಿ ನಮ್ಮ ಮಕ್ಕಳು ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡ್ತಾರೆ, ಕನ್ನಡ ಓದ್ತಾರೆ, ಕನ್ನಡ ಬರೀತಾರೆ. ಐ ಆಮ್ ವೆರಿ ಹ್ಯಾಪಿ.